ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಫ್ರೆಂಡ್, ನಾನೀಗ ಟೀ ಕುಡಿಯೋಕ್ಕಾಗದೇ ಇದ್ದಾಗ ಟೀ ಕುಡಿಬೇಡಿ ಅಂದಾಗ ನಾವು ಏನು ಕುಡಿಬೋದು ಅನ್ನೋದು ಇದಕ್ಕೊಂದು ಪರ್ಯಾಯ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಗ್ಲಾಸ್ ನೀರಿಟ್ಟಿದ್ದೀನಿ. ಇದಕ್ಕೆ ಸಣ್ಣದೊಂದು ಸಣ್ಣ ಗಾತ್ರದಷ್ಟು ನಾನು ಹುಣಸೆ ಹುಳಿ ಹಾಕಿದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪನೇ ನಾನು ಸಾಲ್ಟ್ ಹಾಕ್ಕೊತಿದ್ದೀನಿ. ಸಾಲ್ಟ್ ಹಾಕೋಬೇಕು. ಕೆಲವರಿಗೆಲ್ಲ ಸಾಲ್ಟ್ ಆಗಲ್ಲ, ಬಿ ಪಿ ಇದ್ದವರು ಅದನ್ನು ಬೇಕಾದ್ರೆ ಆಪ್ಷನಲ್ಲಿ ಬೇಕಾದ್ರೆ ಲೆಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಏನಕ್ಕಪ್ಪ ಅಂತ ಹೇಳಿದರೆ ಅದು ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಬೆಳಗ್ಗೆ ಸಮೇತ ನಾವು ಕುಡಿತೀವಿ, ಅದನ್ನು ಸಂಜೆನೂ ಕುಡಿತೀವಲ್ಲ, ಅವಾಯ್ಡ್ ಆಗುತ್ತೆ. ಗ್ಯಾಸ್ಟ್ರಿಕ್ ಇದ್ದವರಿಗೆ ತುಂಬ ಒಳ್ಳೆಯದು. ತಕ್ಷಣ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗಿಬಿಡುತ್ತೆ. ಇದು ಹುಣಸೆ ಹುಳಿ ಅಂದರೆ ನಾವು ಏನೋ ಅಂದ್ಕೊಂಡಿದ್ದು ಇಲ್ಲ, ಇದರಲ್ಲಿ ಒಳ್ಳೆ ಮೆಡಿಷನ್ ಇದೆ. ನೋಡಿ, ಈಗ ಅದಕ್ಕೊಂದು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಕುಡಿತೀನಿ, ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಶುಗರ್ ಇದ್ದರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಕುಡೀರಿ. ನೆಕ್ಸ್ಟ್ ಏನಪ್ಪ ಅಂದರೆ, ಇದು ಕುದಿಬೇಕು, ಚೆನ್ನಾಗಿ ಕುದ್ದ ಮೇಲೆ ನಾವು ಅದನ್ನ ಸೋಸಿ ಕುಡಿಯುತ್ತೀವಿ. ಅದು ಈಗ ಏನಾಗಿದೆ ಅಂದರೆ, ನಮಗೆ ಟೀ ಬೇಡವೇ ಬೇಡ. ಖಂಡಿತ ಟೀ ಯಾರೂ ಕುಡಿಬೇಡಿ. ಟೀ ಎಷ್ಟು ಕೆಟ್ಟದ್ದು ಇನ್ಯಾವುದೂ ಇಲ್ಲ. ಅದು ಬೆಳಿಗ್ಗೆ ನಾವು ಅಂದ್ಕೊಂಡಿರ್ತೀವಿ, ನಾವು ಕುಡಿದ ತಕ್ಷಣ ನಮಗೇನೋ ಎನರ್ಜಿ ಬಂದುಬಿಡುತ್ತೆ. ಟೀ ಕುಡಿದ್ರೆ ಮಾತ್ರ ನಮಗೆ ಕೆಲಸ ಮಾಡೋಕ್ಕಾಗೋದು ಅಂತ ಇಲ್ಲ. ನಾನು ಇದಕ್ಕೆ ಅಡಿಟ್ ಆಗಿದ್ದೆ. ನನಗೆ ಅದನ್ನು ಟೀ ಕುಡಿದ ಮೇಲೇ ನಾನು ಕೆಲಸ ಶುರು ಮಾಡ್ತಾಯಿದ್ದೆ. ಇವಾಗ ಆಗ್ತಾಯಿಲ್ಲ. ನಾನು ಕುಡಿದು ನನಗೆ ಇವಾಗ ಅನಿಸಿದೆ, ಇಲ್ಲ, ಟೀ ಕುಡಿದ್ರೇ ನಮ್ಮ ಎನರ್ಜಿ ಪೂರಕ್ಕೆ ಹೋಗುತ್ತೆ ಅಂತ. ಖಂಡಿತ ನೀವು ಕುಡಿಬೇಡಿ ಅಂತ ಇನ್ನೊಮ್ಮೆ ಹೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೋಸ್ಕೊಂಡು ಬೆಳಗ್ಗೆ ಕುಡೀರಿ. ನೀರು ಕುಡಿದು ಖಾಲಿ ಹೊಟ್ಟೆಯಲ್ಲೇ ಕುಡೀರಿ, ಏನೂ ಆಗೋಲ್ಲ. ಹಾಗೆ ಸಂಜೆ ಟೈಮ್ ಬೇಕಾದ್ರೆ ಕಾಫಿ ಟೀ ಕೈಮಲ್ಲಿ ಕುಡಿದು ಬಿಡಿ, ಆವಾಗಲೂ ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ಬಾಡಿ ಹೆಲ್ದಿಯಾಗಿರುತ್ತೆ. ಲವಲವಿಕೆಯಿಂದ ಕೆಲಸ ಕೂಡ ಮಾಡ್ಬೋದು. ಟೀ ಯಾರೂ ಕುಡಿಬೇಡಿ, ಖಂಡಿತ ಬಿಟ್ಬಿಡಿ. ಇವಾಗ ಡೈರಿ ಹಾಲು ತಂದರೆ ಅದಕ್ಕೆ ಟೀ ಮಾಡ್ಕೊಂಡು ಕುಡಿದ್ರೆ ಅದು ಚೆನ್ನಾಗಿರಲ್ಲ, ಹುಳಿ ತೇಗ್ ಬಂದುಬಿಡುತ್ತೆ. ನೋಡಿ, ನಿಮ್ಗೆ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ನನ್ನ ಇದು ನಿಮ್ಮ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳಿ. ನೋಡಿ ಹೇಗಿದೆ ಅಂತ. ನೋಡಿ, ಈ ಥರ ಗ್ಲಾಸಿಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಟೀ ಕುಡಿಯೋ ಬದಲು ಇದನ್ನೇ ಅಭ್ಯಾಸ ಮಾಡ್ಕೊಳ್ಳಿ. ಟೀಗೆ ಅಡಿಟ್ ಆಗಬೇಡಿ. ಯಾವತ್ತಲ್ಲ ಒಂದಿನ ಟೀ ನಮಗೆ ಕೈ ಕೊಡುತ್ತೆ. ಬೇಡ, ಇದನ್ನೇ ಕುಡೀರಿ ಅಂತ ನಾನು ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು. ಇಷ್ಟ ತನಕ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ನೋಡಿ, ಚೆನ್ನಾಗಿದೆ. ನೋಡಿ ಹೆಂಗೆ ಸೂಪರಾಗಿದೆ. ಇದನ್ನೇ ಅಭ್ಯಾಸ ಮಾಡ್ಕೊಳ್ಳಿ. ಮಕ್ಕಳಿಗೆ ಕೂಡ ಟೀ ಕಾಫಿ ಕೊಡಬೇಡಿ. ಥ್ಯಾಂಕ್ ಯು.